Hello students, we have to discuss very important MCQ questions. 2 marks, 3 marks, 5 marks, 4 marks, 6 marks. ಎಲ್ಲ ಪಾರ್ಟು ನನ್ನ ಮ್ಯಾಥ್ಸ್ ಯೂಟ್ಯೂಬಲ್ಲಿ ಇರುತ್ತೆ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತಾನೆ. ಫಾಲೋ ಮಾಡ್ತಾ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಮಾಸ್ಟರ್ ಏನು ರಿಪೀಟಾಗಿ ಹೇಳ್ತಾ ಇದ್ದಾರೆ ಅನಿಸುತ್ತೆ. ನನ್ನ ಮ್ಯಾಥ್ಸ್ ಯೂಟ್ಯೂಬನ್ನು ಎವ್ರಿ ಡೇ ಒಬ್ಬೊಬ್ಬರು ನೋಡಿ ಶೇರ್ ಮಾಡಿದಾಗ ಅವರು ಅಬ್ಸರ್ವ್ ಮಾಡೋದ್ರಿಂದ ಅವ್ರಿಗೂ ಇನ್ಫಾರ್ಮೇಷನ್ ಹೋಗಲಿ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ನೋಡಿ, ನೆನ್ನೆ ಬೆಳಗಾವಿಯಿಂದ KLE ಕಾಲೇಜಿಂದ ಒಬ್ಬರು ಫೋನ್ ಮಾಡಿದರು. ಸರ್, ನನಗೆ 50+ ಬರೋ ಥರ ಸ್ವಲ್ಪ ಗೈಡ್ಲೈನ್ಸ್ ಮಾಡಿ ಸರ್ ಅಂತ. ಈ ಥರ ಹೇಳಿದಾಗ ನನಗೆ ಖುಷಿ ಆಗುತ್ತೆ. ಓಕೆ, ನಿಮ್ಗೆ ಏನೇ ಡೌಟ್ ಇದ್ದರೂ ನನಗೆ ಫೋನ್ ಮಾಡಿದರೆ ನಾನು ವಾಟ್ಸಪ್ ಕಾಲಲ್ಲಿ, ವಿಡಿಯೋ ಕಾಲಲ್ಲಿ ಬೇಕಾದ್ರೆ ನಾನು ಆನ್ಸರನ್ನು ಮಾಡಿಕೊಡ್ತೇನೆ. ಟೋಟಲಿ ನನಗೆ ವಿದ್ಯಾರ್ಥಿಗಳು ಮ್ಯಾಥಮೆಟಿಕ್ಸಲ್ಲಿ ಪಾಸ್ ಆಗಬೇಕು. ಏನೇ ಡೌಟ್ ಇರಲಿ, ನಿಮಗೆ 50+ ಬರೋ ಥರ ಏನಾದರೂ ವಿಡಿಯೋ ಕಾಲ್ ಮಾಡಿ ಹೇಳ್ಕೊಡಿ ಸರ್ ಅಂದರೆ ನಾನು ರೆಡಿ ಇರ್ತೇನೆ. ಓಕೆ, ಕೇಳೋ ಜವಾಬ್ದಾರಿ ನಿಮ್ಮದು, ಹೇಳೋ ಜವಾಬ್ದಾರಿ ನಂದು. ಓಕೆ, ನೆಕ್ಸ್ಟ್ ನಾನೇನಿಲ್ಲ, ನಾನು MCQ ಕಳಿಸ್ತೇನೆ. ಆ MCQಗಳಿಗೆ ಆನ್ಸರನ್ನು ಜಸ್ಟ್ ನಾನು ವರ್ಕೌಟ್ ಮಾಡೋದು, ಮತ್ತು ಆನ್ಸರನ್ನು ಟಿಕ್ ಮಾಡ್ತೀನಿ ನಾನು. ಅಟ್ಲೀಸ್ಟ್ ವಿಡಿಯೋನ ಫುಲ್ ನೋಡಿ. ನೋಡಿದಾಗ ಏನಾಗುತ್ತೆ, ಅಟ್ಲೀಸ್ಟ್ ನಮ್ಮ ಎಕ್ಸ್ಪ್ಲನೇಷನ್ ನಿಮ್ಮ ತಲೆಗೆ ಹೋಗ್ತಾ ಇರುತ್ತೆ. ನಿಮಗೆ ಲೆಕ್ಕ ಮಾಡೋಕ್ಕೆ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ. ನನ್ನ ಒಪಿನಿಯನ್ ಏನು, ನನ್ನ ಸಜೆಷನ್ ಏನು ಅಂದರೆ, ನಾವು ಮಾಡ್ತಕ್ಕಂಥ ಪ್ರಾಬ್ಲಮ್ಸನ್ನು ವಿಡಿಯೋ ಫುಲ್ ನೋಡಿ ಒಂದು ಬುಕ್ಕಲ್ಲಿ ಬರೀರಿ. ಅದು ನಿಮ್ಗೆ ಅರ್ಥವಾಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ಆ ವರ್ಕ್ ಮಾಡಿದಾಗ ಏನಾಗುತ್ತೆ, ಎಕ್ಸಾಮಿನೇಷನ್ ಹಾಲಲ್ಲಿ ವರ್ಕ್ ಮಾಡಿರ್ತೀವಲ್ವ, ಆನ್ಸರ್ ಟಿಕ್ ಮಾಡಿರ್ತೀವಿ ನಾವು. ಆನ್ಸರ್ ಟಿಕ್ ಮಾಡಿದ್ದಾದ್ರೂ ಜ್ಞಾಪಕ ಬರುತ್ತೆ ಎಕ್ಸಾಮಿನೇಷನಲ್ಲಿ. ಓಕೆ, ಅದನ್ನಾದರೂ ಮಾಡಿ ಅಟ್ಲೀಸ್ಟ್. ಅಂದರೆ ಲೆಕ್ಕ ಬರೋದೇ ಇಲ್ಲ, ಅರ್ಥವೇ ಆಗಲಿಲ್ಲ ಅಂದಾಗ ಅಟ್ಲೀಸ್ಟ್ ಅದನ್ನಾದರೂ ಮಾಡಿ. ವಿಡಿಯೋ ಫುಲ್ ನೋಡಿ, ಒಂದು 2-3 ಸಲ ನೋಡಿದಾಗ ಏನಾಗುತ್ತೆ, ನಾವು ಮಾಡಿರ್ತಕ್ಕಂಥ ನಿನ್ನ ತಲೆ ಒಳಗೆ ಪ್ರಿಸರ್ವ್ ಆಗುತ್ತೆ, ಅದು ಲಾಸ್ ಆಗೋಲ್ಲ. ಅರ್ಥವಾಗಲಿ ಬಿಡಲಿ, ನಿನಗೆ ಅರ್ಥವಾಗೋದೇ ಇಲ್ಲ ಅಂದಾಗ ಅಟ್ಲೀಸ್ಟ್ ಒಂದು 2 ಟೈಮ್ಸ್ 3 ಟೈಮ್ಸ್ ನೋಡು ಪ್ರತಿಯೊಂದು ಪ್ರಾಬ್ಲಮ್ಸನ್ನು. ನೀನು ಎಕ್ಸಾಮಿನೇಷನ್ ಹಾಲಲ್ಲಿ ಅದು ನಿನಗೆ ರೀಕಾಲ್ ಆಗುತ್ತೆ, ಜ್ಞಾಪಕ ಬರುತ್ತೆ. ಓಕೆ, ಈಗ ನಾವು ಗೋ ಟು ಸ್ಟಾರ್ಟ್ ಎಷ್ಟು ಅಪ್ ಟು 35ವರೆಗೂ ಡಿಸ್ಕಸ್ ಮಾಡಿದ್ದೇನೆ. ಅಪ್ ಟು 35ವರೆಗೂ ನಾನು MCQನ ನನ್ನ ಮ್ಯಾಥ್ಸ್ ಯೂಟ್ಯೂಬಲ್ಲಿ ಡಿಸ್ಕಷನ್ ಮಾಡಿದ್ದೇನೆ. ಪ್ರತಿಯೊಂದು ಚಾಪ್ಟರ್ ವೈಸ್ ಹೋಗ್ತಾ ಇದ್ದೀನಿ ನನಗೆ. ಓಕೆ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಆಯಿತು, ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನ್ಸ್ ಆಗಿದೆ, ಮೆಟ್ರಿಸಿಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಆಗಿದೆ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯೇಷನ್ ಆಗಿದೆ, ಅಪ್ಲಿಕೇಶನ್ಸ್ ಆಫ್ ದಿ ಡೆರಿವೇಟಿವ್ ಆಗಿದೆ. ಇಂಟಿಗ್ರೇಷನ್ಸಲ್ಲಿ ಈಗ ನಾನು 35ನೇ ಕ್ವಶನ್ಸ್ ತೊಗೊಂಡೆ, 35 ಕಂಪ್ಲೀಟ್ ಆಗಿದೆ. ಈಗ 36ನೇ ತಗೊತಾ ಇದ್ದೀನಿ. ಆನ್ಸರ್ ನೋಡ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ 2x - 1 ಡಿವೈಡೆಡ್ ಬೈ e power 2x - 1 ಡಿವೈಡ್ ಬೈ e power 2x + 1 ಇಂಟು dx. ಆನ್ಸರ್ ನೋಡ್ಕೊಳ್ಳಿ. ಆಪ್ಷನ್ಸ್ ನೋಡ್ಕೊಳ್ಳಿ. ನಾನು ಲೆಕ್ಕ ಬರ್ಕೊಂಡು ವರ್ಕೌಟ್ ಮಾಡ್ತೇನೆ. ಇಂಟಿಗ್ರೇಷನ್ ಆಫ್ e power 2x - 1 ಡಿವೈಡೆಡ್ ಬೈ e power 2x + 1 ಇಂಟು dx. ನಾನು ಎಕ್ಸ್ಪ್ಲೇನ್ ಮಾಡೋ MCQ ವರ್ಕೌಟ್ ಮಾಡಿದರೆ ನಿನಗೆ ಎಲ್ಲ ಪಾರ್ಟು ಈಸಿಯಾಗಿ ಅರ್ಥವಾಗುತ್ತೆ. ನೋಡಿ, e power 2x - 1 ಡಿವೈಡ್ ಬೈ e power 2x + 1. ಈಗ ಇದು ಡೈರೆಕ್ಟಾಗಿ f'(x/f(x) ಫಾರ್ಮಲ್ಲಿ ಇಲ್ಲ. ಓಕೆ, ಈ ಫಾರ್ಮಲ್ಲಿದ್ದರೆ ನಾವು ಆನ್ಸರ್ log of f(x) + c ಅಂತ ಬರಿಬೋದಾಗಿತ್ತು. ಇದು ಡಿಫ್ರೆನ್ಷಿಯೇಟ್ ಮಾಡಿದಾಗ ಇದು ಬರ್ತಾ ಇಲ್ಲ. ಅವಾಗ ಟು ಮೇಕ್ ದಿ ಇಂಟೆಗ್ರಲ್ ಫಂಕ್ಷನ್ ಫಾರಮ್ ನೋಡಿ ಯಾವ ಥರ ಮಾಡ್ತಾ ಇದ್ದೀನಿ. e power 2x - 1 ಡಿವೈಡೆಡ್ ಬೈ e power 2x + 1 multiplied both numerator and denominator by e power - x by e power - x into dx. ನ್ಯೂಮರೇಟ್ರಲ್ಲೂ e power - x, ಡಿನಾಮಿನೇಟ್ರಲ್ಲೂ e power - x ಬರ್ಕೊಂಡಿದ್ದಾನೆ. ಟು ಮೇಕ್ ದಿ ಇಂಟೆಗ್ರಲ್ ಫಂಕ್ಷನ್ ಫಾರಮ್ e power 2x into e power - x. ಲಾ ಆಫ್ ಇಂಡಿಸಿಸ್ a to the power of m into a to the power of n is equal to a to the power of m plus n. e power 2x into e power - x ಅಂದರೆ 2x - x ಅಂದರೆ e power x ಆಯಿತು. 1 into e power - x ಅಂದರೆ e power - x ಡಿವೈಡೆಡ್ ಬೈ ಅಗೇನ್ ಲಾ ಆಫ್ ಇಂಡಿಸಿಸ್ e power 2x into e power - x ಅಂದರೆ e power x ಪ್ಲಸ್ 1 into e power - x ಅಂದರೆ -e power x into dx. ನೋಡಿ, ಇಂಟಿಗ್ರೇಷನ್ ಅರ್ಥವಾಗಬೇಕು ಅಂದರೆ ಡಿಫ್ರೆನ್ಷಿಯೇಷನ್ ಪರ್ಫೆಕ್ಟಾಗಿ ಗೊತ್ತಿರಲೇಬೇಕು. ನಿಮಗೆ ಇಂಟಿಗ್ರೇಷನ್ನು ಡಿಫ್ರೆನ್ಷಿಯೇಷನ್ ಚೆನ್ನಾಗಿ ಗೊತ್ತಾಗಿದೆ ಅಂದರೆ ನೀವು BScಗೆ ಹೋದಾಗ ಮತ್ತು BEಗೆ ಹೋದಾಗ ಈಸಿಯಾಗಿ ನೀವು ಫೇಸ್ ಮಾಡ್ಕೊಬೋದು. ಈಗ ಈ ಅಟ್ ಪ್ರೆಸೆಂಟಿಗೆ ಇದೇನಾಗಿದೆ, ಇದು ಡಿಫ್ರೆನ್ಷಿಯೇಟ್ ಮಾಡಿರೋದು ಬರುತ್ತಾ ನೋಡಿ. ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ನ್ಯೂಮರೇಟರ್ ಬರುತ್ತಾ. e power xಗೆ ಡಿಫ್ರೆನ್ಷಿಯೇಷನ್ e power x ಇದೆ.
ಇ ಪವರ್ ಮೈನಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಇದೆ. ಯಾವ ಫಾರ್ಮುಲಾ ಫಾರ್ಮ್ ಆಯಿತು? ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಡಿನಾಮಿನೇಟ್ರನ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಬರೋ ಟರ್ಮ್ ನ್ಯೂಮರೇಟ್ರಲ್ಲಿದ್ದರೆ ಇದಕ್ಕೆ ಇಂಟಿಗ್ರೇಷನ್ ನಾವು ಡೈರೆಕ್ಟಾಗಿ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬೋದು. ಈಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಎಮ್ ಸಿ ಕ್ಯೂ ಅಂದಾಗ ಪುಟ್ ಟಿ ಈಸ್ ಈಕ್ವಲ್ ಟು ತಗೊಂಡು ಮಾಡೋ ಅವಶ್ಯಕತೆ ಇಲ್ಲ. ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಈಕ್ವಲ್ ಟು ಟಿ ಇದನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಎಮ್ ಸಿ ಕ್ಯೂಗೆ ನೀವು ವರ್ಕೌಟ್ ಮಾಡೋಕ್ಕೆ ಹೋಗಬಾರ್ದು, ಡೈರೆಕ್ಟಾಗಿ ಈ ಮೆಥಡಲ್ಲಿ ಯೂಸ್ ಮಾಡಿ. 2 ಮಾರ್ಕ್ಸ್ 3 ಮಾರ್ಕ್ಸಿಗೆ ಕೇಳಿದಾಗ ಪುಟ್ ಟಿ ಈಸ್ ಈಕ್ವಲ್ ಟು ತಗೊಂಡು ಮಾಡಿ. ಈಗ ಎಮ್ ಸಿ ಕ್ಯೂಗೆ ಮಾತ್ರ ಯಾವುದೇ ಕಾರಣಕ್ಕೂ ಪುಟ್ ಟಿ ತಗೊಂಡು ಮಾಡೋಕ್ಕೆ ಹೋಗಬೇಡಿ, ಈ ಫಾರ್ಮುಲಾ ಯೂಸ್ ಮಾಡಿ. ಓಕೆ, ವಾಟ್ ಇಸ್ ದ ಆನ್ಸರ್? ಲಾಗ್ ಆಫ್ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಪ್ಲಸ್ ಸಿ. ಆನ್ಸರ್ ಚೆಕ್ ಮಾಡೋಣ. ಲಾಗ್ ಆಫ್ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಪ್ಲಸ್ ಸಿ ಇಸ್ ದ ಆನ್ಸರ್. ಚೆಕ್ ಮಾಡೋಣ. 4 ಆಪ್ಷನ್ಸಲ್ಲಿ ಲಾಗ್ ಆಫ್ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್, ಆಪ್ಷನ್ ಸಿ ಈಸ್ ದ ಆನ್ಸರ್. ಆಪ್ಷನ್ ಸಿ ಈಸ್ ದ ಆನ್ಸರ್. ನೋಡಿ, ನಾನು ಆಪ್ಷನ್ ಸಿ ಈಸ್ ದ ಆನ್ಸರ್ ಅಂತೀನಲ್ವ. ಪ್ರಾಬ್ಲಮ್ ನೋಡಿ, ನಾನು ಆಪ್ಷನ್ ಕ್ಲಿಕ್ ಮಾಡಿರೋದು ನೋಡಿ, ಆವಾಗ ನಿಮಗೆ ಈ ವರ್ಕೌಟ್ ಮಾಡಿರೋದು ನಿಮಗೆ ಗೊತ್ತಾಗಲೇ ಇಲ್ಲ ಅಂದ್ಕಡಿ. ಇದ್ರ ಬಗ್ಗೆ ಸರ್ ನಾವು ಇಂಟಿಗ್ರೇಷನ್ ಚೆನ್ನಾಗಿ ಓದಿಲ್ಲ ಸರ್, ಇಂಟಿಗ್ರೇಷನ್ ಬರೋಲ್ಲ ಸರ್ ಅನ್ನೋರು ಸ್ಟೂಡೆಂಟ್ಸ್ ಇದ್ದೀರಿ. ಈಗ ನನಗೆ ಬೆಳಗಾಮಿಂದ ಒಬ್ಬ ಸ್ಟೂಡೆಂಟ್ ಫೋನ್ ಮಾಡಿದ್ದ, ಸರ್ ಇಂಟಿಗ್ರೇಷನ್ನು ಸ್ವಲ್ಪ ಕಷ್ಟ ಸರ್ ಅಂದ. ಅಂಥ ಹುಡುಗರು ಯಾವುದೇ ಕಾರಣಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ನಾನೇನು ಹೇಳೋದು, ನಿನಗೆ ಇಂಟಿಗ್ರೇಷನ್ ಬರೋಲ್ಲ, ಡಿಫ್ರೆನ್ಷಿಯೇಷನ್ನೇ ಬರೋಲ್ಲ ಅಂದರೆ ಹೆದರ್ಕೊಳಕ್ಕೆ ಹೋಗಬೇಡಿ. ನಾವು ಮಾಡ್ತಕ್ಕಂಥ ಎಮ್ ಸಿಗಳನ್ನ ಜಸ್ಟ್ ನೋಡಿ, ಆನ್ಸರನ್ನು ನೋಡಿ ಸಾಕು. ವಿಡಿಯೋನ ಒಂದು 5 ಟೈಮ್ಸು 3 ಟೈಮ್ಸ್ ನೋಡಿ, ಒಂದು 10 ನಿಮಿಷ ನೋಡಿ, ಒಂದು 20 ನಿಮಿಷ ನೋಡಿ. ಮಲಗಬೇಕಾದ್ರೆ ಕೇಳಿಸ್ಕೊಂಡು ಹಂಗೆ ಮಲಗಿ, ಅವಾಗ ಏನಾಗುತ್ತೆ ಹೇಳಿ, ಈಸಿಯಾಗಿ ನಿಮ್ಮ ಮೆಮೊರಿನಲ್ಲಿ ಉಳ್ಕೊಳುತ್ತೆ. ಇದೇ ಟೆಕ್ನಿಕ್ಸು. ಓಕೆ, ಆನ್ಸರು ಸಿ ಆಯಿತು. ನೆಕ್ಸ್ಟ್ ಪ್ರಾಬ್ಲಮ್ 37ನೇ ಕ್ವಶನ್ನು. ಇಂಟಿಗ್ರೇಷನ್ ಆಫ್ 1/x ಪ್ಲಸ್ ಲಾಗ್ ಎಕ್ಸ್. ಇಂಟಿಗ್ರೇಷನ್ ಆಫ್ 1/x ಪ್ಲಸ್ ಎಕ್ಸ್ ಲಾಗ್ ಎಕ್ಸ್ ಇಂಟು ಡಿ ಎಕ್ಸ್. ಆಪ್ಷನ್ ಎ 2 ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಪ್ಲಸ್ ಸಿ. ಆಪ್ಷನ್ ಬಿ ಲಾಗ್ ಆಫ್ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಪ್ಲಸ್ ಸಿ. ಆಪ್ಷನ್ ಸಿ ಲಾಗ್ ಆಫ್ 1 ಪ್ಲಸ್ ಲಾಗ್ ಎಕ್ಸ್ ಪ್ಲಸ್ ಸಿ. ಆಪ್ಷನ್ ಡಿ 2 ಲಾಗ್ ಆಫ್ 1 ಪ್ಲಸ್ ಲಾಗ್ ಎಕ್ಸ್ ಪ್ಲಸ್ ಸಿ. ನೋಡಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ತೇನೆ ನಾನು. ಇಂಟಿಗ್ರೇಷನ್ ಆಫ್ 1/x ಪ್ಲಸ್ ಎಕ್ಸ್ ಲಾಗ್ ಎಕ್ಸ್ ಇಂಟು ಡಿ ಎಕ್ಸ್. ಎಕ್ಸ್ ಕಾಮನ್ ತೆಗಿರಿ, ಡಿನಾಮಿನೇಟ್ರಲ್ಲಿ ಎಕ್ಸ್ ಕಾಮನ್ ತೆಗೆದಾಗ 1 ಪ್ಲಸ್ ಲಾಗ್ ಎಕ್ಸ್ ಆಯಿತು. ನೋಡಿ, ಇದು ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್. ನೋಡಿ, ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಫಾರ್ಮೇ ಆಯಿತು ಇಂಟು ಡಿ ಎಕ್ಸ್. ಸರ್ ಇದರಲ್ಲಿ ಎಫ್ ಡ್ಯಾಶ್ ಎಕ್ಸ್ ಯಾವುದು ಸರ್, ಎಫ್ ಆಫ್ ಎಕ್ಸ್ ಯಾವುದು ಸರ್? ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. ಎಫ್ ಡ್ಯಾಶ್ ಎಕ್ಸ್ ಯಾವುದು, ಎಫ್ ಆಫ್ ಎಕ್ಸ್ ಯಾವುದು? ಎಫ್ ಡ್ಯಾಶ್ ಎಕ್ಸ್ 1/x, ಎಫ್ ಆಫ್ ಎಕ್ಸ್ 1 ಪ್ಲಸ್ ಲಾಗ್ ಎಕ್ಸ್. 1 ಪ್ಲಸ್ ಲಾಗ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನು ಬರುತ್ತೆ? 1ಗೆ 0, ಲಾಗ್ ಎಕ್ಸ್ಗೆ 1/x. ಇಲ್ಲಿ ಇದೆಯಲ್ಲ, ಈಸಿಯಾಗಿ ಬಂದ್ಬಿಡ್ತಲ್ಲ. ಓಕೆ, ಸರಿ, ನಾವು ಮಾಡಿ ತೋರಿಸ್ತೀನಿ ನೋಡಿ. ಟಿ ಈಸ್ ಈಕ್ವಲ್ ಟು 1 ಪ್ಲಸ್ ಲಾಗ್ ಎಕ್ಸ್ ಡಿ ಟಿ. ಇವೆಲ್ಲ ಆ್ಯಕ್ಚುಲಿ ಮಾಡಬಾರ್ದು, ನಾನು ಮಾಡಬಾರ್ದು ಅನ್ನೋ ಉದ್ದೇಶ ನನಗಿರಲ್ಲ. ಪ್ರತಿಯೊಂದನ್ನು ಕೆಲವರು ಸರ್ ಎಕ್ಸ್ಪ್ಲನೇಷನ್ ಕೊಡಿ ಸರ್, ಎಕ್ಸ್ಪ್ಲನೇಷನ್ ಎಲ್ಲಕ್ಕೂ ಕೊಡೋದು ನನಗೆ ಈಸಿ. ನೀವು ಅದೇ ಪ್ರಾಕ್ಟೀಸ್ ಮಾಡ್ಕೊಂಬಿಡ್ತೀರಾ. ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಫಾರಲ್ಲಿ ಇದೆ, ಆ ಮೆಥಡ್ ನಿನಗೆ ಗೊತ್ತಾಗಬೇಕು. ಈ ಥರ ನಾನು ಮಾಡ್ತಾ ಇದ್ದೀನಲ್ಲ, ಆ ಮೆಥಡನ್ನು 2 ಮಾರ್ಕ್ಸ್ 3 ಮಾರ್ಕ್ಸಿಗೆ ಕೇಳ್ದಾಗ ಮಾಡಬೇಕಷ್ಟೇ. 1ಗೆ 0, ಲಾಗ್ ಎಕ್ಸ್ಗೆ 1/x ಇಂಟು ಡಿ ಎಕ್ಸ್. ಡಿ ಟಿ ಬೈ ಡಿ ಎಕ್ಸ್ ಮಾಡ್ತೀವಲ್ಲ, ಡಿ ಎಕ್ಸ್ನ ಅಟ್ ಎ ಟೈಮಲ್ಲಿ ತೊಗೊಂಡ್ಬಿಟ್ಟಿದ್ದೀನಿ ನಾನು. ನೋಡಿ, ಡಿ ಎಕ್ಸ್ ಬೈ ಎಕ್ಸ್, ಡಿ ಎಕ್ಸ್ ಬೈ ಎಕ್ಸನ್ನು ಏನಂತ ಕರಿತೀಯಾ? ಡಿ ಟಿ ಬೈ 1 ಪ್ಲಸ್ ಲಾಗ್ ಎಕ್ಸ್ನ ಏನಂತ ಕರಿತಿದೆಯಾ? ಟಿ. ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ ಡಿ ಟಿ ಬೈ ಟಿ ಅಂದರೆ ಲಾಗ್ ಟಿ ಪ್ಲಸ್ ಸಿ. ಲಾಗ್ ಆಫ್ ಟಿ ಅಂದರೆ ಏನು ತಗೊಂಡಿದೆಯಾ? 1 ಪ್ಲಸ್ ಲಾಗ್ ಎಕ್ಸ್ ಪ್ಲಸ್ ಸಿ. ಇಸ್ ಇಟ್ ಕರೆಕ್ಟ್? ಅದು ಇಸ್ ಆನ್ಸರ್. ಲಾಗ್ ಆಫ್ 1 ಪ್ಲಸ್ ಲಾಗ್ ಎಕ್ಸ್ ಇನ್ನು ಆಪ್ಷನ್ಸಲ್ಲಿ ಇದೆಯಾ? ಆಪ್ಷನ್ ಎ ರಾಂಗ್. ಆಪ್ಷನ್ ಬಿ ಲಾಗ್ ಆಫ್ ಬಿನೂ ರಾಂಗ್ ಇದೆ. ಆಪ್ಷನ್ 1 ಪ್ಲಸ್ ಲಾಗ್ ಎಕ್ಸ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಡಿ ಈಸ್ ರಾಂಗ್. ಓಕೆ, ಈ ಪ್ರಾಬ್ಲಮ್ ನೋಡಿ, ಎಷ್ಟೊಂದು ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಈಕ್ವಲ್ ಮಾಡ್ತೀನಿ ನಾನು. ನೋಡಿ, 1/x ಪ್ಲಸ್ ಲಾಗ್ ಎಕ್ಸ್. ಇಲ್ಲಿ ಎಕ್ಸ್ ಲಾಗ್ ಎಕ್ಸ್ ಅಂತ ಇದೆಯಲ್ಲ, ಮೈನಸ್ ಬೇಕಾದರೂ ಇರ್ಬೋದು. +2 +3 ಇಲ್ಲಿ ಯಾವುದೇ ನಂಬರ್ ಇರ್ಬೋದು ಬೇಕಾದ್ರೆ. ಇಲ್ಲಿ +2x ಲಾಗ್ ಎಕ್ಸ್ +3x ಲಾಗ್ ಎಕ್ಸ್ ಯಾವುದೇ ನಂಬರ್ ಇರಲಿ, ಇದೇ ಮೆಥಡೇ. ನೆಕ್ಸ್ಟ್ ಪ್ರಾಬ್ಲಮ್ಸ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. sin x by 1 plus cos x whole square. sin x by 1 plus cos x whole square. ಆಪ್ಷನ್ಸ್ ನೋಡ್ಕೊಳ್ಳಿ. ಆಪ್ಷನ್ಸ್ ನೋಡ್ಕೊಂಡಿದ್ದೀರಲ್ಲ, ನಾನು ಪ್ರಾಬ್ಲಮ್ ಮಾಡ್ತೇನೆ, ಇಲ್ಲಿ ವರ್ಕೌಟ್ ಮಾಡ್ತೇನೆ.
ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಇದನ್ನು ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಈಕ್ವಲ್ ಮಾಡ್ತೇನೆ. ಇಲ್ಲಿ 1 ಪ್ಲೇಸಲ್ಲಿ 2 3 4 5 6 ಏನು ಬೇಕಾದ್ರೂ ಕೊಡ್ಬೋದು, ಮೈನಸ್ ಕೊಡ್ಬೋದು. ಈ 1 ಇದೆಯಲ್ಲ, ಇದರಲ್ಲಿ 2 3 4 ಏನು ಬೇಕಾದ್ರೂ ನಂಬರ್ ಕೊಡ್ಬೋದು. ಇಲ್ಲಿ ಕಾಸ್ ಎಕ್ಸ್ ಪಕ್ಕ 3 4 5 ಏನು ಬೇಕಾದ್ರೂ ಕೊಡ್ಬೋದು. ಪವರ್ 2 3 4 5 6 ಪವರ್ ಏನು ಬೇಕಾದ್ರೂ ಕೊಡ್ಬೋದು, ರಿಸ್ಟ್ರಿಕ್ಟೇ ಇಲ್ಲ. 2 3 4 5 1/2 3/2 ಏನು ಬೇಕಾದ್ರೂ ಕೊಡ್ಬೋದು. ಈ ಥರ ನೋಡಿ ಯಾವ ಥರ ನಾನು ಪ್ರಾಬ್ಲಮ್ಸ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಈಕ್ವಲ್ ಮಾಡ್ತಾ ಇದ್ದೇನೆ. ಪುಟ್ ಟಿ ಈಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ ಎಕ್ಸ್ ಡಿ ಟಿ ಬೈ ಡಿ ಎಕ್ಸ್ ಈಕ್ವಲ್ ಟು ಕಾಸ್ ಎಕ್ಸ್ಗೆ ಮೈನಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಈ ಮೈನಸನ್ನು ಇಲ್ಲಿ ತಗೊಳ್ಳಿ. ಮೈನಸ್ ಡಿ ಟಿ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ನ ಮೈನಸ್ ಡಿ ಟಿ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಅಂದರೆ ಟಿ ಸ್ಕ್ವಯರ್. ನೋಡಿ ಇದೊಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ 1/x ಸ್ಕ್ವೇರ್ಗೆ ಆನ್ಸರು -1/x ಪ್ಲಸ್ ಸಿ ಡೈರೆಕ್ಟಾಗಿ ಇಡಿ. ಇದನ್ನು ಎಕ್ಸ್ ಪವರ್ ಮೇಲ್ಗಡೆ ತೊಗೊಂಡು ಹೋಗೋದು, ಅದಕ್ಕೆ ಎಕ್ಸ್ ಪವರ್ ಎನ್ ಫಾರ್ಮುಲಾ ಅಪ್ಲೈ ಮಾಡೋದು, ಇಂಥವೆಲ್ಲ ಕೆಲವು ರಿಸಲ್ಟನ್ನು ಡೈರೆಕ್ಟಾಗಿ ಇಟ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ 1/x ಸ್ಕ್ವೇರ್ -1/x ಪ್ಲಸ್ ಸಿ ಮೈನಸ್ ವಾಟ್ ಇಸ್ ಇಂಟಿಗ್ರೇಷನ್ ಆಫ್ ಡಿ ಟಿ ಬೈ ಟಿ ಸ್ಕ್ವೇರ್ ಅಂದರೆ -1/t ಪ್ಲಸ್ ಸಿ ಮೈನಸ್ ಇಂಟು ಮೈನಸ್ ಪ್ಲಸ್ 1/t ಪ್ಲಸ್ ಸಿ 1/t ಈಸ್ ಈಕ್ವಲ್ ಟು ಏನು ಬರೀತ್ಯಾ? ಟಿ ಈಸ್ ಈಕ್ವಲ್ ಟು ಏನು ಬರೀತ್ಯಾ? 1/t ಮೈನಸ್ 1/t ಟಿ ಪವರ್ -1/tನೇ ಆಯ್ತಲ್ಲ. ವಾಟ್ ಇಸ್ ಇಂಟಿಗ್ರೇಷನ್ ಆಫ್ ಟಿ ಬೈ ಟಿ ಸ್ಕ್ವೇರ್ ಟಿ ಪವರ್ -1 ಬೈ -1 -1/t ಅಂತ ಬರೀತ್ಯಾ? 1/1 ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಸಿ. ಇದೆಯಾ ಆಪ್ಷನ್ಸ್ ನೋಡಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿದೆ. 1/1 ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಸಿ. ಆಪ್ಷನ್ ಸಿ ಇಸ್ ದ ಆನ್ಸರ್. ನೋಡಿ 39ನೇ ಕ್ವಶನ್ನು ಇಂಟ್ರೆಸ್ಟಿಂಗ್. ಸಿ ಇ ಟಿ ಕೇಳಿದ್ದಾರೆ, ಜೆ ಇ ಕೇಳ್ತಾರೆ, ಎಮ್ ಸಿ ಕ್ಯೂ ಕೇಳ್ಬೋದು. ಈಗ ನಾನೇನು ಡಿಸ್ಕಸ್ ಮಾಡ್ತಾ ಇದ್ದೇನೆ, ಸಿ ಇ ಟಿ ಕೇಳ್ಬೋದು, ಜೆ ಇ ಕೇಳ್ಬೋದು, ಎಮ್ ಸಿ ಕ್ಯೂ ಕೇಳ್ಬೋದು. ಓಕೆ, ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 to x sin t into dt, then f dash x is option cos x plus x sin x, option B sin x, option C x cos x, option D sin x plus x cos x. ಓಕೆ, x cos x ಇದೆ, ಅಬ್ಸರ್ವ್ ಮಾಡಿ. x sin x x cos x. ಓಕೆ, ನಾನು ವರ್ಕೌಟ್ ಮಾಡ್ತೀನಿ ನೋಡಿ, ಪ್ರಾಬ್ಲಮ್ ಬರ್ಕೊಂತೇನೆ. ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 to x sin t into dt, then f dash x is f of x equal to 0 to x sin t into dt, then f dash x is ಅಂತ ಕೇಳ್ತಾ ಇದ್ದಾರೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಟಿ ಮಾತ್ರ ಕೊಟ್ಟಿದ್ದಾರೆ. ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಬೈ ಪಾರ್ಟ್ಸ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಬೈ ಪಾರ್ಟ್ಸ್ ಫಾರ್ಮುಲಾ ಇನ್ನು ಅಪ್ಲೈ ಮಾಡೋ ಅವಶ್ಯಕತೆಯೇ ಇಲ್ವಲ್ಲ. ಯಾವಾಗ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕು ಅಂದರೆ ಸೈನ್ ಇನ್ವರ್ಸ್ ಟಿ ಲಾಗ್ ಎಕ್ಸ್ ಕಾಸ್ ಇನ್ವರ್ಸ್ ಎಕ್ಸು ಈ ಥರ ಕೊಟ್ಟಾಗ ಬೈ ಪಾರ್ಟ್ಸ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಬರೀ ಸೈನ್ ಟಿ ಕೊಟ್ಟಿರೋದ್ರಿಂದ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಸೈನ್ ಟಿಗೆ ಇಂಟಿಗ್ರೇಷನ್ ಮೈನಸ್ ಕಾಸ್ ಟಿ ಫ್ರಮ್ 0 to x ಲಿಮಿಟ್ಸ್ 0 to x. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಅಪ್ಲೈ ಮಾಡ್ತೇನೆ. ಮೈನಸ್ ಕಾಸ್ ಎಕ್ಸ್ ಮೈನಸ್ ಆಫ್ ಮೈನಸ್ ಕಾಸ್ 0. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಕಾಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ 0 ಅಂದರೆ 1. ಈಗ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಮೈನಸ್ ಕಾಸ್ ಎಕ್ಸ್ ಪ್ಲಸ್ 1 ಬಂದಿದೆ. ಡಿಫ್ರೆನ್ಷಿಯೇಟ್ ಮಾಡ್ತಾನೆ. ಎಫ್ ಡ್ಯಾಶ್ ಎಕ್ಸ್ ಈಕ್ವಲ್ ಟು ಕಾಸ್ ಎಕ್ಸ್ಗೆ ಮೈನಸ್ ಸೈನ್ ಎಕ್ಸ್ ಆಯಿತು. ಇಲ್ಲೊಂದು ಪ್ಲಸ್ ಸೈನ್ ಎಕ್ಸು ಪ್ಲಸ್ ಕಾನ್ಸ್ಟೆಂಟು 0. ಫೈನಲ್ ಆನ್ಸರ್ ಏನು ಬಂದಿದೆ? ಸೈನ್ ಎಕ್ಸ್. ಎಫ್ ಡ್ಯಾಶ್ ಎಕ್ಸ್ ಈಕ್ವಲ್ ಟು ಸೈನ್ ಎಕ್ಸ್. ನೋಡೋಣ ನಿನ್ನ ಆಪ್ಷನ್ಸಲ್ಲಿದೆಯೇನೋ. ಓಕೆ, ನಿನ್ನ ಆಪ್ಷನ್ಸಲ್ಲಿದೆ. ಆಪ್ಷನ್ ಬಿ ಇಸ್ ದ ಆನ್ಸರ್. ನೋಡಿ, ಈ ಥರ ಪ್ರಾಬ್ಲಮ್ನ ನೀವು ಅಟ್ಲೀಸ್ಟ್ ಅರ್ಥವಾಗೋದೇ ಇಲ್ಲ ಅಂದಾಗ ವಿಡಿಯೋ ನೋಡಿ ನಾವು ಟಿಕ್ ಮಾಡಿರ್ತೀವಲ್ವಾ, ಇದಕ್ಕೆ ಆನ್ಸರು ಸೈನ್ ಎಕ್ಸ್, ಇದಕ್ಕೆ ಆನ್ಸರು ಸೈನ್ ಎಕ್ಸ್. ಒಂದು 3 times ಪ್ರಾಬ್ಲಮ್ ಓದಿ. ನಾನು ಬರೆದಿರೋ ಆನ್ಸರ್ ಟಿಕ್ ಮಾಡಿರ್ತೀನಲ್ಲ, ಒಂದು 5 times ಆನ್ಸರ್ ನೋಡಿ. ಪ್ರಾಬ್ಲಮ್ 5 times ಓದಿ ವಿಡಿಯೋ ನೋಡಿಕೊಂಡು, ಸೈನ್ ಎಕ್ಸ್ನ ನೀವು ಆನ್ಸರನ್ನು ಒಂದು 5 times ಓದಿ. ನಿನ್ನ ಮನಸ್ಸಲ್ಲಿ ಉಳ್ಕೊಂಬಿಡುತ್ತದು. ಇದೇ ಟ್ಯಾಕ್ಟಿಸ್ ಇದೇನೆ. ಓಕೆ,
ಆವಾಗಲೇ ನಿನಗೆ MCQ ಯಾವಾಗಲೂ ಅಷ್ಟೇ ವರ್ಕ್ ಮಾಡ್ಕೊಂಡು ಕೂತ್ಕೊಳಕ್ಕೋಗ್ಬಾರ್ದು. ನಾನು ಕಳಿಸ್ತೀನಲ್ಲ ವಿಡಿಯೋ, ಪ್ರಾಬ್ಲಮ್ ಒಂದು 10 ಟೈಮ್ಸ್ ಓದು, ಆನ್ಸರ್ ಒಂದು 10 ಟೈಮ್ಸ್ ಓದು. 20 ಕ್ವಶನ್ಸ್ MCQ, 15 MCQ ಇರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ನಾವೇನು ಎಕ್ಸ್ಪ್ಲೇನ್ ಮಾಡಿ ಕಳಿಸಿರ್ತೇನೆ 5 ಟೈಮ್ಸ್ ನೋಡು, ಪ್ರತಿಯೊಂದು ಪ್ರಾಬ್ಲಮ್ಸು 5 ಟೈಮ್ಸ್ ನೋಡು ವಿಡಿಯೋನ. ನೋಡಿ ಹಂಗೆ ಮಲಿಕಂಬೇಕಾದ್ರೂ ಹಂಗೆ ನೋಡ್ಕೊಂಡು ಮಾಡಿಕೊ. ಅವಾಗೇನಾಗುತ್ತೆ, ನಿನ್ನ ಮನಸ್ಸಲ್ಲಿ ಹಂಗೆ ಪ್ರಿಸರ್ವ್ ಆಗ್ಬಿಡುತ್ತೆ. ಅದು ಟೆಕ್ನಿಕ್ ಅದು. ನೆಕ್ಸ್ಟ್ 40ನೇ ಕ್ವಶನು, ಇಂಟಿಗ್ರೇಷನ್ 0 to 4 dx/16 + x² is equal to ಆಪ್ಷನ್ π/2, ಆಪ್ಷನ್ π/4, ಆಪ್ಷನ್ π/8, ಆಪ್ಷನ್ D π/16. ವರ್ಕೌಟ್ ಮಾಡ್ತೇನೆ. 0 to 4 dx/16 + x². ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೊಬೇಕು. dx/16 ಅನ್ನಂತ ಏನು ಬರೀತೀಯ, 4² + x². ಏನು ಸರ್ 4² ಅಂತಲೇ ಬರೀಬೇಕಾ ಸರ್? ಎಸ್ ಸರ್. ಹಿಂಗೆ ಬರೆದ್ರಾಗಲ್ವ ಸರ್? 2⁴ ಅಂದರೆ 16 ಅಲ್ವ ಸರ್? 2⁴ ಅಂದರೆ 16 ಅಲ್ವ ಸರ್? ಹಿಂಗೆ ಬರಿಬಾರ್ದ ಸರ್? ನೋ, ನೆವರ್. ಹಿಂಗೆ ಬರಿಬಾರ್ದು. ಯಾಕೆ ಸರ್? ಇದು ಸ್ಕ್ವೇರ್ ಇದೆ, ಇದು ಸ್ಕ್ವೇರಲ್ಲೇ ಇರಬೇಕು. ಇದಕ್ಕೆ ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀಯಾ? ಇಂಟಿಗ್ರೇಷನ್ ಆಫ್ dx/a² + x² 1/a × tan inverse of x/a + c. ಏನು ಸರ್ ಡೈರೆಕ್ಟಾಗಿ ಬರೆದುಬಿಟ್ರಲ್ಲ? ನನ್ನ ವಿಡಿಯೋ ನೋಡಿ, ನೀವು ವಿಡಿಯೋ ನೋಡಿ ಅಂತ ಹೇಳೋದು ಅಷ್ಟೇ. ನಾನು ಪ್ರತಿಯೊಂದು ಸಲ ನಾನು ಫಾರ್ಮುಲಾ ಬರ್ಕೊಂಡು ಕೂತ್ಕೊಂಡ್ರೆ ಟೈಮ್ ಎಷ್ಟಾಗುತ್ತೆ? ಪ್ರಾಬ್ಲಮ್ಸನ್ನು ಕವರ್ ಮಾಡೋಕ್ಕೆ ಏನಾಗುತ್ತೆ ಅಂದರೆ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ, dx/a² + x² is equal to 1/a × tan inverse of x/a + c. a ಅಂದರೆ 4, x ಅಂದರೆ x. ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದಾನೆ. 1/4 × tan inverse of x/4. 0 to 4 ಲಿಮಿಟ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ. 1/4 × tan inverse of 4/4 ಮೈನಸ್ tan inverse of 0/4. 4 ಏನಾಯಿತು? 1 ಆಯಿತು. 1/4 × tan inverse of 1 ಆಯಿತು. tan inverse of 1 ಅಂದರೆ π/4 ಮೈನಸ್ 0. π/4 × 4 16. π/16 ಇಸ್ ದ ಆನ್ಸರ್. ಚೆಕ್ ಮಾಡೋಣ ಆಪ್ಷನ್ಸಲ್ಲಿ. ಆಪ್ಷನ್ ಡಿ ಇಸ್ ದ ಆನ್ಸರ್. ನೋಡಿ, π/16. ವಿಡಿಯೋ ನೋಡಿ, ಪ್ರಾಬ್ಲಮ್ 5 ಸಲ ಓದಿ, ಆನ್ಸರ್ನ π/16. ನಿಂಗೆ ಈ ವರ್ಕೌಟ್ ಮಾಡೋದು ಗೊತ್ತಾಗಲಿಲ್ವಾ? ಫಾರ್ಮುಲಾ ಓದು, ಆನ್ಸರ್ ಓದು, ಪಕ್ಕ ಆಗೋಗ್ಬಿಡ್ತೀಯ. ಎಲ್ಲ ಚೆನ್ನಾಗಿ ಓದಿರೋರ್ಗೂ MCQ ಬರೋಲ್ಲ. ನಾನು ಹೇಳಿದ ಮೆಥಡ್ ಯೂಸ್ ಮಾಡಿ ನೀನು ಪಕ್ಕ ಆಗೋಗ್ಬಿಡ್ತೀಯ. ಫಂಕ್ಷನ್ 5 ಸಲ ಓದು, ಆನ್ಸರ್ 5 ಸಲ ಓದು, ಅದೇ ಮೆಮೊರಿನ ಉಳ್ಕೊಂಬಿಡುತ್ತೆ ನಿನಗೆ. ನೆಕ್ಸ್ಟ್ ಪ್ರಾಬ್ಲಮ್ 41ನೇದು, ಇಂಟಿಗ್ರೇಷನ್ ಆಫ್ 0 to √2 1/1 ಪ್ಲಸ್ ಪ್ರಾಬ್ಲಮ್ √3 1 to √3 1/1 + x². ಆಪ್ಷನ್ಸ್ ನೋಡ್ಕೊಳ್ಳಿ. π/3, 2π/3, π/6, π/12. ಪ್ರಾಬ್ಲಮ್ ಬರ್ಕೊಂತೇನೆ. 1 to √3 1/1 + x². ಪ್ರಾಬ್ಲಮ್. ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ 1/1 + x² ಅಂದರೆ tan inverse of x. 1 to √3 ಲಿಮಿಟ್ ಅಪ್ಲೈ ಮಾಡ್ತಾ ಇದ್ದೀನಿ. tan inverse of √3 ಮೈನಸ್ tan inverse of 1. tan inverse of √3 ಅಂದರೆ π/3. tan inverse of 1 ಅಂದರೆ π/4. 12 ಇವೆರಡು ಡಿಫ್ರೆಂಟ್ ಇರೋದ್ರಿಂದ ಮಲ್ಟಿಪ್ಲಿಕೇಶನ್ ಮಾಡು. 4 × 12 ಅಪಾನ್ 4π - 3π. 4π - 3π is nothing but how much? 4π - 3π ಅಂದರೆ 1π/12. π/12 is the answer. ನೋಡಿ ಎಷ್ಟು ಫಾಸ್ಟಾಗಿ ಮಾಡ್ಬೋದು. ನೀವು ಹಂಗೆ ಮ್ಯಾಥಮೆಟಿಕ್ಸಲ್ಲಿ ಮಾಡಬೇಕು. ಆಪ್ಷನ್ ಇದೆಯಾ? ಆಪ್ಷನ್ π/12. ಆಪ್ಷನ್ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್ 42 ಇಂದ ರಿಮೈನಿಂಗ್ MCQಗಳನ್ನ ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡ್ತೇನೆ. ಪ್ಲೀಸ್ ನೀವು ಕನ್ನಡ ಎಕ್ಸಾಮಿನೇಷನ್ ಆದಮೇಲೆ ನೀವು ಇಡೀ ಭಾನುವಾರ ನೀವು ಶನಿವಾರ ಮಧ್ಯಾಹ್ನ ಇಡೀ ವಿಡಿಯೋಗಳನ್ನು ನೋಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ 100% ವಿನ್ ಆಗ್ತೀರಿ. ಮತ್ತು ಈಗ ಫಸ್ಟ್ ಪಿ ಯು ಸಿಯಿಂದ ಸೆಕೆಂಡ್ ಪಿ ಯು ಸಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರಲ್ಲ ಸ್ಟೂಡೆಂಟ್ಸು, ಈಗ ಫಸ್ಟ್ ಇಯರಿಂದ ಸೆಕೆಂಡ್ ಪಿ ಯು ಸಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗೂ ಶೇರ್ ಮಾಡಿ. ನಿಮ್ಮಿಂದ ಇನ್ನೊಬ್ರಿಗೆ ಅನುಕೂಲ ಆಗಲಿ. ನಿಮ್ಮಿಂದ ಇನ್ನೊಂದು ವಿದ್ಯಾರ್ಥಿಗೆ ಅನುಕೂಲ ಆದರೆ ಅದು ಬೆನಿಫಿಟ್ ಅಲ್ವಾ? ಈ ಸ್ಟೂಡೆಂಟ್ಸಿಂದ ನಾನು ಪಾಸ್ ಆದೆ ಅನ್ನೋದೊಂದು ಮೈಂಡಿಗೆ ಬರಬೇಕು. ಓಕೆ, ಈಗ ನೆಕ್ಸ್ಟ್ ವಿಡಿಯೋದಲ್ಲಿ 42ನೇ ಕ್ವಶನಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು GH ಮೆಸೇಜ್ಗೆ ಸೆಂಡ್ ಮಾಡ್ತೇನೆ. ಥ್ಯಾಂಕ್ ಯು.